ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ರೇವಣ್ಣ ಸದ್ಯ ಹೊಳೆನರಸೀಪುರದ ತಮ್ಮ ನಿವಾಸದಲ್ಲಿ ಕಾರನ್ನು ನಿಲ್ಲಿಸಿ ಹೋಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ಅದಕ್ಕೂ ಮುಂಚಿತವಾಗಿ ಹೊಳೆನರಸೀಪುರದ ಮನೆಯಲ್ಲಿ ತಮ್ಮ ಕಾರನ್ನ ನಿಲ್ಲಿಸಿ ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಇದೇ ಕಾರನ್ನ ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಸಂಚಾರ ಮಾಡಲಿಕ್ಕೆ ಬಳಕೆಯನ್ನ ಮಾಡಿಕೊಂಡಿದ್ರು. ಸದ್ಯ ಹೊಳೆನರಸೀಪುರ ಮನೆಯಲ್ಲಿ ಕಾರು ನಿಂತಿರುವಂತಹ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕಾರನ್ನ ಬಿಟ್ಟು ನಂತರ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಹೇಗೋದ್ರು, ಯಾರ ಸಹಕಾರದಿಂದ ಹೋದ್ರು, ಇದು ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇದು ಹೊಳೆನರಸೀಪುರದಲ್ಲಿರ್ತಕ್ಕಂತಹ ಅವರ ನಿವಾಸ, ಅಲ್ಲಿ ಅವರ ಕಾರನ್ನ ಬಿಡಲಾಗಿದೆ. ಇದು ಚುನಾವಣಾ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದಂತಹ ಕಾರಾಗಿತ್ತು. ಹೊಳೆನರಸೀಪುರದಲ್ಲಿ ಕಾರನ್ನ ಬಿಟ್ಟು ಹೋಗಿದ್ದಾರೆ. ಯಾರ ಒಂದು ಸಹಕಾರದೊಂದಿಗೆ ಅಲ್ಲಿಂದ ಅವರು ಏರ್ಪೋರ್ಟ್ಗೆ ಹೋದ್ರು, ಆನಂತರ ಏನಾಯ್ತು ಎತ್ತ, ಇದೆಲ್ಲವೂ ಕೂಡ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿಯವರೆಗೂ ಪೆನ್ ಡ್ರೈವ್ನ ಹರಿಬಿಟ್ಟದ್ದು ಯಾರು ಅನ್ನೋ ಪ್ರಶ್ನೆ ಇತ್ತು. ಅದರ ಜೊತೆಗೆ ಈಗ ಈ ಪ್ರಶ್ನೆಯೂ ಕೂಡ ಎದ್ದಿದೆ. ಅವನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಸಹಕರಿಸಿದ್ದು JDS ಮತ್ತು BJP ಅಂತ ಕಾಂಗ್ರೆಸ್ನವರು, ಇಲ್ಲ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ರು, ಕಡಲೆಕಾಯಿ ತಿಂತಾ ಇದ್ರ ಅಂತ BJP ಅವರ ಆರೋಪ.